ಟಿ ಗ್ಯಾಂಗ್ನ ರಾಕ್ಷಸಿ ಕೃತ್ಯವನ್ನ ಪುಷ್ಟೀಕರಿಸುವಂತಹ 2 ಫೋಟೋಗಳನ್ನ ಇವತ್ತು ಬೆಳಗ್ಗೆ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನ ಜೊತೆಗೆ ರೇಣುಕಾ ಸ್ವಾಮಿಯ ತಾಯಿ ಮತ್ತೆ ತಂದೆ ಕೂಡ ಮಾತಾಡ್ತಾ ಇದ್ರು. ಅವರ ನೋವು ಏನು ಅನ್ನೋದನ್ನ ಹೇಳ್ಕೊಳ್ತಾ ಇದ್ರು. ಇಡೀ ಒಂದು ಕುಟುಂಬ ದಿಕ್ಕು ಕಾಣದ ಹಾಗಾಗೋಗಿದೆ. ವಯಸ್ಸಾಗಿರುವಂತಹ ತಾಯಿ, ಪತ್ನಿ ಜೊತೆಗೆ ಈಗ ಆರೈಕೆಯನ್ನ ಕಾಣಬೇಕಾಗಿರುವಂತಹ ಸೊಸೆ, ಮಗನನ್ನ ಕಳೆದುಕೊಂಡಿರುವಂತಹ ದುಃಖದ ನಡುವೆ ಇಷ್ಟೆಲ್ಲವನ್ನು ಕೂಡ ಈಗ ರೇಣುಕಾ ಸ್ವಾಮಿಯವರ ತಂದೆ ಕಾಶಿನಾಥಯ್ಯ ಶಿವನಗೌಡ ಅವರು ಹೆಗಲ ಮೇಲೆ ಹೊತ್ಕೊಂಡು ಆ ಭಾರವನ್ನ ಮುಂದೆ ಸಾಗಿಸಬೇಕಾಗಿದೆ. ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ತೀವ್ರ ಎದೆ ನೋವು ಕಾಡುತ್ತೆ, ನಾನು ಏನ್ ಮಾಡ್ಲಿ, ಬೇರೆ ವಿಧಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಮಧ್ಯೆ ಸ್ಟೋನಿ ಬ್ರೂಕ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನ್ಯೂಸ್ ಫಸ್ಟ್ ನಲ್ಲಿ ಗಮನಿಸ್ತಾ ಇದ್ರಿ. ಅಲ್ಲಿ ಸ್ಪೆಷಲ್ ರೂಮ್ ಒಂದಿತ್ತಂತೆ. ಪಬ್ಗೆ ಬಂದಾಗ ಆ ರೂಮ್ ನಲ್ಲೇ ದರ್ಶನ್ ಗ್ಯಾಂಗ್ ಪಾರ್ಟಿ ಮಾಡ್ತಾ ಇದ್ದದ್ದು. ರೂಮ್ಗೆ ಡಿ ಬಾಸ್ ಸಫಾರಿ ಅಂತ ಈ ವಿನಯ್ ಹೆಸರಿಟ್ಟಿದ್ದಂತೆ. ಡಿ ಬಾಸ್ ಸಫಾರಿ. ಈ ರೂಮಲ್ಲೇ ಕುಳಿತು ರೇಣುಕಾ ಸ್ವಾಮಿ ಹತ್ಯೆಗೆ ಇವರೆಲ್ಲ ಸ್ಕೆಚ್ ಹಾಕಿದ್ರು. ಘಟನೆ ಬಳಿಕ ಪಬ್ನಲ್ಲಿ ಪಾರ್ಟಿಯ ಸೀನ್ ಅನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಈ ಡಿ ಬಾಸ್ ಈಗ ಅಫಿಷಿಯಲ್ ಆಗಿ ಪೊಲೀಸ್ ರೆಕಾರ್ಡ್ಸ್ ಅಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ. 6 ಆರೋಪಿಗಳನ್ನ ಕರೆದೊಯ್ದು ಈಗ ಪೊಲೀಸರು ಆ ಸ್ಥಳದಲ್ಲಿ ಸೀನ್ ರೀಕ್ರಿಯೇಟ್ ಮಾಡಿ ಸ್ಥಳ ಮಹಜರು ನಡೆಸಿದ್ದಾರೆ. ಆ ರೀಕ್ರಿಯೇಟ್ ಮಾಡಿದ ಸ್ಥಳ ಮಹಜರು ನಡೆಸಿದ ಸಂದರ್ಭದ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈ ರೇಣುಕಾ ಸ್ವಾಮಿ ಅದಾಗಲೇ ಶೆಡ್ ಅಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಇವರೆಲ್ಲ ಕೂತು ಇಲ್ಲಿ ಯಾವ ರೀತಿ ಮೃಗೀಯವಾಗಿ ಸ್ಕೆಚ್ ಹಾಕಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಫೋಟೋ ಲಭ್ಯ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಆ ಬಗ್ಗೆ. ಅಂಕಿತಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ 3ನೇ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದ್ರಲ್ಲಿ ಸ್ಟೋನಿ ಬ್ರೂಕ್ಸ್ ನಲ್ಲಿ ನಡೆಸಿರುವಂತಹ ಸ್ಥಳ ಮಹಜರು, ಈ ಪ್ರಕರಣದ ಒಂದಷ್ಟು ಆರೋಪಿಗಳಿದ್ದಾರೆ, ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಸೊ ಈ ಫೋಟೋಸ್ ಮತ್ತೆ ಆ ಸ್ಪಾಟ್ ಮಹಜರಿನ ಪ್ರಕ್ರಿಯೆ ಬಗ್ಗೆ, ಜೊತೆಗೆ ಯಾವ ಡಿ ಬಾಸ್ ಸಫಾರಿ ರೂಮ್ ನಲ್ಲಿ ಕೂತು ಇವರೆಲ್ಲ ಸ್ಕೆಚ್ ಹಾಕಿದ್ರು, ಏನಿದು ಡಿ ಬಾಸ್ ಸಫಾರಿ ರೂಮ್, ಅದರ ಬಗ್ಗೆ ತಿಳಿಸ್ತಾ ಹೋಗೋದಾದ್ರೆ. ವಿಜಯ್, ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡೋದಕ್ಕೂ ಮುನ್ನ RR ನಗರದಲ್ಲಿರುವಂತಹ ವಿನಯ್ ಮಾಲೀಕತ್ವದ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲಿ ಒಂದಷ್ಟು ಮೀಟಿಂಗ್ ಅನ್ನ ಮಾಡಿದ್ರು. ಹಾಗಾಗಿ ಆ ಮೀಟಿಂಗ್ ನಲ್ಲಿ ಏನೇನ್ ಮಾತನಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಥಳ ಮಹಜರುಗೆ ಅಂತ ಹೇಳಿ ಅವರನ್ನ ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಹತ್ಯೆಗೂ ಮುನ್ನ ಅವ್ರು ಏನ್ ಮೀಟಿಂಗ್ ಮಾಡಿದ್ರಲ್ಲ ಅದನ್ನ ರೀಕ್ರಿಯೇಟ್ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗುತ್ತೆ. ಆ ಫೋಟೋದಲ್ಲಿ ಸ್ಪಷ್ಟವಾಗಿ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು ಅನ್ನೋದನ್ನ ಕೂಡ ನಾವು ನೋಡ್ಬೋದು. ಅಂದ್ರೆ ದರ್ಶನ್ ಮತ್ತೆ ವಿನಯ್ ಅಕ್ಕಪಕ್ಕ ಕೂತಿರ್ತಾರೆ, ಜೊತೆಗೆ ಕಾರ್ನರ್ ಅಲ್ಲಿ ಚಿಕ್ಕಣ್ಣ ಕೂತಿರ್ತಾರೆ. ಚಿಕ್ಕಣ್ಣನ ಅಪೋಸಿಟ್ ಪ್ರದೂಷ್, ಜೊತೆಗೆ ದರ್ಶನ್ ಅಪೋಸಿಟ್ ದರ್ಶನ್ ಮ್ಯಾನೇಜರ್ ಅಂತ ಏನ್ ಹೇಳಲಾಗ್ತಾ ಇದೆ ನಾಗರಾಜ್, ಆತ ಕೂತಿರ್ತಾನೆ. ಹಾಗಾಗಿ ಈ ಫೋಟೋ ಏನಿದೆ, ಈ ಫೋಟೋ ಈಗ ಯಾವ ರೀತಿಯಾಗಿ ಅವರು ಹತ್ಯೆಗೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗ ಪಟ್ಟಣಗೆರೆ ಶೆಡ್ ಏನ್ ಹೋಗ್ತಾರೆ ಸ್ಟೋನಿ ಬ್ರೂಕ್ ಪಬ್ನಿಂದ, ಅದಾದ ಬಳಿಕ ಅಲ್ಲಿ ಹತ್ಯೆಯನ್ನ ಮಾಡಿರುವಂಥದ್ದು. ಆದ್ರೆ ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು, ಜೊತೆಗೆ ಕಿಡ್ನಾಪ್ ಅನ್ನ ಹೇಗೆ ಮಾಡಬೇಕು, ಎಲ್ಲಿ ಕರೆಸ್ಕೊಬೇಕು, ಅವೆಲ್ಲವನ್ನ ಕೂಡ ಪ್ಲಾನ್ ಮಾಡಿರುವಂಥದ್ದು ಇದೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿ. ಹಾಗಾಗಿ ಅಲ್ಲಿ ಕೂಡ ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ CCTV ದೃಶ್ಯವನ್ನ ಕೂಡ ಪೊಲೀಸರು ಪಡ್ಕೊಳ್ತಾರೆ. ಆದ್ರೆ ಈಗ ಅಂದ್ರೆ ಅಲ್ಲಿ ಆರೋಪಿಗಳು ಕೂತಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತುಕತೆಯನ್ನ ಮಾಡಿದ್ರು, ಜೊತೆಗೆ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಜೊತೆಗೆ ಅದನ್ನ ರೀಕ್ರಿಯೇಟ್ ಅನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ ಆರೋಪಿಗಳು ಆ ಜಾಗದಲ್ಲಿ ಕೂತು ಏನ್ ಮಾತನಾಡಿದ್ರು ಅನ್ನೋದನ್ನ ಹೇಳಿಕೆ ರೂಪದಲ್ಲಿ ಪೊಲೀಸರು ಪಡ್ಕೊಂಡು ಅದನ್ನ ಕೂಡ ಸಿಸ್ಟಮ್ ನಲ್ಲಿ ಪ್ರತಿಯೊಂದು ಅಂಶವನ್ನ ಟೈಪ್ ಮಾಡಿ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈ ವಿಚಾರ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ರೇಣುಕಾ ಸ್ವಾಮಿಯ ಹತ್ಯೆಗೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು ಅಂತ ಹೇಳಿ. ಇನ್ನೊಂದು ಕಡೆ ಅಂದ್ರೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಡಿ ಬಾಸ್ಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಡಿ ಬಾಸ್ ಸಫಾರಿ ಅನ್ನೋ ಒಂದು ಸ್ಪೆಷಲ್ ರೂಮ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡಲಾಗಿತ್ತು. ಕೇವಲ ರೇಣುಕಾ ಸ್ವಾಮಿಯ ಹತ್ಯೆಗೂ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಅಂದ್ರೆ ವಿನಯನ್ನ
ಭೇಟಿ ಮಾಡೋದಕ್ಕೆ ದರ್ಶನ್ ಆ ಪಬ್ಗೆ ಬರುವಂತಹ ಸಂದರ್ಭದಲ್ಲಿ ಇದೇ ಸ್ಪೆಷಲ್ ರೂಮ್ನಲ್ಲಿ ಅವರು ಕೂತ್ಕೊಂಡು ಪಾರ್ಟಿಯನ್ನ ಮಾಡ್ತಾ ಇದ್ರು, ಅಂದ್ರೆ ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಅವರ ಜೊತೆ ಜಾಯಿನ್ ಆಗ್ತಾ ಇದ್ರು ಅಂತ ಹೇಳಿ ಆ ಫೋಟೋದಲ್ಲೂ ಕೂಡ ನಾವು ಸ್ಪಷ್ಟವಾಗಿ ನೋಡ್ಬೋದು. ಅಂದ್ರೆ ಡಿ ಗ್ಯಾಂಗ್ ಸಫಾರಿ ಅಂತ ಕೂಡ ಹಾಕಿದ್ದಾರೆ, ಡಿ ಬಾಸ್ ಸಫಾರಿ ಅಂತ ಕೂಡ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮಹಾಜರು ಮಾಡುವಂತಹ ಸಂದರ್ಭದಲ್ಲಿ, ರೀಕ್ರಿಯೇಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಕೂತಿದ್ರು. ಯಾವ ವಿಚಾರದ ಬಗ್ಗೆ ಏನೆಲ್ಲ ಡಿಸ್ಕಸ್ ಮಾಡಿದ್ರು, ಜೊತೆಗೆ ಎಷ್ಟು ಹೊತ್ತಿನ ತನಕ ಅಲ್ಲಿ ಅವರಿದ್ರು. ಚಿಕ್ಕಣ್ಣ ಆ ಪಾರ್ಟಿಯಿಂದ ಎದ್ದು ಹೋಗಿದ್ದು ಯಾವಾಗ, ರೇಣುಕಾ ಸ್ವಾಮಿಯ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಬಳಿ ಏನೇನು ಮಾತನಾಡಿದ್ರು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ರು. ಅವೆಲ್ಲವನ್ನ ಕೂಡ ಈಗಾಗಲೇ ಹೇಳಿಕೆ ರೂಪದಲ್ಲಿ ದಾಖಲಿಸಿಕೊಂಡು ಅದನ್ನ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ವಿಜಯ್, ಅಂಕಿತಾ, ಮೊನ್ನೆ ವಿನಯ್ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ವಿನಯ್ ಪರ ವಕೀಲರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ವಿನಯ್ ಪರವಾಗಿ ಮೆನ್ಷನ್ ಮಾಡ್ತಾರೆ. ವಿನಯ್ ಒಬ್ಬ ಬಿಸ್ನೆಸ್ ಮೆನ್, ಆತ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಆತ ಒಬ್ಬ ಬಿಸ್ನೆಸ್ ಮೆನ್. ಆತನ ಒಂದು ಹೋಟೆಲ್ ಇದೆ, ಆ ಹೋಟೆಲ್ಗೆ ದರ್ಶನ್ ಸೇರಿದಂತೆ ಹಲವು ಸೆಲೆಬ್ರಿಟೀಸ್ಗಳು ಬರ್ತಾರೆ. ಆ ಸೆಲೆಬ್ರಿಟೀಸ್ ಬಂದಾಗ ಅವರ ಜೊತೆಗಿನ ಫೋಟೋನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ವಿನಯ್ ಪೋಸ್ಟ್ ಮಾಡ್ತಾ ಇದ್ರು. ಯಾಕಂದ್ರೆ ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳಿ ವಿನಯ್ ಪರ ವಕೀಲರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ವಿನಯ್ ಕೇವಲ ಒಬ್ಬ ಬಿಸ್ನೆಸ್ ಮೆನ್ ಆಗಿರ್ಲಿಲ್ಲ, ವಿನಯ್ ದರ್ಶನ್ನ ಕೇವಲ ಒಬ್ಬ ಸೆಲೆಬ್ರಿಟಿ ರೀತಿ ನೋಡ್ತಾ ಇರಲಿಲ್ಲ, ವಿನಯ್ ದರ್ಶನ್ನ ಆರಾಧಿಸ್ತಾ ಇದ್ರು, ವಿನಯ್ ದರ್ಶನ್ ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ರು ಅನ್ನೋದಕ್ಕೆ ಆ ಡಿ ಬಾಸ್ ಸಫಾರಿ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ನಲ್ಲಿ ವಿನಯ್ ಕ್ರಿಯೇಟ್ ಮಾಡಿರುವಂತಹ, ದರ್ಶನ್ಗಾಗಿ ವಿನಯ್ ಕ್ರಿಯೇಟ್ ಮಾಡಿರುವಂತಹ ಆ ಸ್ಪೇಸ್, ಎಕ್ಸ್ಕ್ಲೂಸಿವ್ ಸ್ಪೇಸ್ ಡಿ ಬಾಸ್ ಸಫಾರಿ ಸಾಕ್ಷಿಯನ್ನ ಹೇಳ್ತಾ ಇದೆ. ಆ ವಿಪರೀತ ಆರಾಧನೆಯೇ, ಆ ವಿಪರೀತ ದರ್ಶನ್ನ ಬಾಸಿಸಂಗೆ ತಲೆಯನ್ನ ಬಗ್ಸಿದ್ದೆ ಇವತ್ತು ಈ ಕೃತ್ಯದಲ್ಲಿ ತಾನೂ ಭಾಗಿದಾರನಾಗೋದಕ್ಕೆ ವಿನಯ್ ಕಾರಣ ಆಯ್ತು ಅನ್ಸುತ್ತೆ ಅಂಕಿತಾ. ಖಂಡಿತವಾಗ್ಲೂ ವಿದ್ಯಾ, ವಿನಯ್ ಮತ್ತೆ ದರ್ಶನ್ ಸಂಬಂಧ ತುಂಬಾ ಹಳೆಯದು. ದರ್ಶನ್ ಯಾವುದೇ ಸಂದರ್ಭದಲ್ಲೂ ಕೂಡ ಪಾರ್ಟಿ ಮಾಡಬೇಕು ಅಂತಂದ್ರೆ ಹೋಗ್ತಾ ಇದ್ದಿದ್ದು ಇದೇ ಸ್ಟೋನಿ ಬ್ರೂಕ್ ಪಬ್ಗೆ. ಅದನ್ನು ಹೊರತುಪಡಿಸಿ ನೀವು ಹೇಳ್ದ ಹಾಗೆ ಅವರೊಬ್ಬ ಸೆಲೆಬ್ರಿಟಿಯಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ, ಬದಲಾಗಿ ಒಬ್ಬ ಸ್ನೇಹಿತನಾಗಿ ಪದೇ ಪದೇ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗ್ತಾ ಇದ್ರು. ಅದರಲ್ಲೂ ಕೂಡ ನಾವು ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಅವರ ಇನ್ಸ್ಟಾ ಐಡಿಯನ್ನ ಕೂಡ ನೋಡ್ಬೋದು. ಬರೀ ದರ್ಶನ್ ಫೋಟೋಗಳೇ ಇದೆ, ಅದೇ ಹೇಳುತ್ತೆ ಅಂದ್ರೆ ಅವರಿಬ್ಬರ ಒಡನಾಟ ಏನು ಅನ್ನೋದನ್ನ ಅದೇ ಹೇಳುತ್ತೆ. ಸಾಮಾನ್ಯವಾಗಿ ಸ್ಟೋನಿ ಬ್ರೂಕ್ ಪಬ್ಗೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾರೆ, ಅವೆಲ್ಲ ಆ ರೀತಿಯಾಗಿ ದರ್ಶನ್ ಬಂದಿದ್ದಿದ್ರೆ ಇವತ್ತು ಅಂದ್ರೆ ಈಗ ಏನ್ ಫೋಟೋ ನಾವು ನ್ಯೂಸ್ ಫಸ್ಟ್ ಅಲ್ಲಿ ತೋರಿಸ್ತಾ ಇದೀವಿ, ಆ ಫೋಟೋದಲ್ಲಿ ಡಿ ಬಾಸ್ ಸಫಾರಿ ಅಂತಾನೆ ಹೇಳಿ ಕ್ರಿಯೇಟ್ ಮಾಡಿದ್ದಾರೆ ಸ್ಪೆಷಲ್ ರೂಮ್ ಅನ್ನ. ಈ ಹಿಂದೆನೆ ಅಂದ್ರೆ ಸ್ಟೋನಿ ಬ್ರೂಕ್ ಪಬ್ಬನ್ನ ಯಾವಾಗ ಅವರು ನಿರ್ಮಾಣ ಮಾಡಿದ್ರು ತಗೊಂಡ್ರ ಆ ಸಂದರ್ಭದಲ್ಲೇ ಅದನ್ನ ಅವರು ರೆಡಿ ಮಾಡಿಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಅಂದ್ರೆ ದರ್ಶನ್ ಅವರು ಸ್ಟೋನಿ ಬ್ರೂಕ್ಗೆ ಬಂದಂತಹ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಕೂತ್ಕೊಳ್ತಾ ಇದ್ರು, ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಇನ್ನು ದರ್ಶನ್ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ವಿನಯ್ ಅವರು ಎಲ್ಲೇ ಇದ್ರು ಕೂಡ ಆ ಜಾಗಕ್ಕೆ ಬರ್ತಾ ಇದ್ರು. ಅಂದ್ರೆ ವಿನಯ್ಗೆ ಫೋನ್ ಮಾಡ್ಕೊಂಡೆ ದರ್ಶನ್ ಅವರು ಬರ್ತಾ ಇದ್ರು, ನಾನು ಬರ್ತಾ ಇದ್ದೀನಿ ಅಲ್ಲೆಲ್ಲ ಅರೇಂಜ್ ಮಾಡಿ ಅಂತ ಹೇಳಿನೇ ಅವರು ಬರ್ತಾ ಇದ್ರು ಅಂತ ಹೇಳಿ. ಹಾಗಾಗಿ ದರ್ಶನ್ ಮತ್ತೆ ವಿನಯ್ ಅವರ ಒಡನಾಟ ತುಂಬಾ ಹಳೆಯದು, ಜೊತೆಗೆ ಅವರ ನಡುವೆ ಅವಿನಾಭಾವ ಸಂಬಂಧ ಇರುವಂತದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ವಿನಯ್ ಅಂದ್ರೆ ವಿನಯ್ನೇ ಫೋಟೋವನ್ನ ಕಳಿಸಿದ್ದು ಅನ್ನೋದು ಈಗಾಗಲೇ ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ವಿನಯ್ ಮೊಬೈಲ್ ಅನ್ನ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ರೇಣುಕಾ ಸ್ವಾಮಿ ಹತ್ಯೆ ಮಾಡಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಆತನ ಮೈ ಮೇಲೆ ಇರುವಂತಹ ಗಾಯದ ಗುರುತುಗಳು, ಅದನ್ನ ಹೊರತುಪಡಿಸಿ ರೇಣುಕಾ ಸ್ವಾಮಿ ನನ್ನನ್ನ ಬಿಟ್ಟು ಬಿಡಿ ಅಂತ ಹೇಳಿ ಏನ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂತಹ ಫೋಟೋಗಳು, ಅವೆಲ್ಲವನ್ನ ಕೂಡ ವಿನಯ್ ತನ್ನ ಮೊಬೈಲ್ ನಲ್ಲಿ ಡಿಲೀಟ್ ಮಾಡಿದ್ರು ಕೂಡ ಅದನ್ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಏನೇ ಪ್ಲಾನ್ ಮಾಡಿದ್ರು ಅಥವಾ ದರ್ಶನ್ ಏನೇ ಮಾತನಾಡಿದ್ರು ಕೂಡ ಅವೆಲ್ಲವನ್ನ ಕೂಡ ವಿನಯ್ ಕೇಳಿಸ್ಕೊಂಡಿದ್ದಾರೆ. ಜೊತೆಗೆ ವಿನಯ್ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ರೂವಾರಿ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನೇರವಾಗಿ ಸ್ಟೋನಿ ಬ್ರೂಕ್ ಪಬ್ನಿಂದ ಹೋಗಿರುವಂತದ್ದು ಪಟ್ಟಣಗೆರೆ ಶೆಡ್ಗೆ. ಹಾಗಾಗಿ ಅಂತಿಮವಾಗಿ ಆರೋಪಿಗಳು ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿ
ಯಾವ ರೀತಿ ಪಟ್ಟಣಗೆರೆ ಶೆಡ್ಗೆ ಕರೆಸ್ಕೊಳ್ಬೇಕು, ಜೊತೆಗೆ ಅದಾದ ಬಳಿಕ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಅನ್ನ ಮಾಡಿರುವಂಥದ್ದು ಇದೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿ. ಹಾಗಾಗಿ ವಿನಯ್ಗೆ ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಗೊತ್ತಿದೆ. ರೇಣುಕಾ ಸ್ವಾಮಿಯ ಹತ್ಯೆಯಲ್ಲೂ ಕೂಡ ಪ್ರಮುಖ ಆರೋಪಿಯಾಗಿದ್ದಾರೆ ವಿನಯ್. ಹಾಗಾಗಿ ವಿನಯ್ ಇನ್ವಾಲ್ವ್ಮೆಂಟ್ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ದಾಖಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಮಾಜರಿಗೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಪೆಷಲ್ ರೂಮ್ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಡಿ ಬಾಸ್ ಸಫಾರಿ ಅಂತ ಏನ್ ಮಾಡ್ಕೊಂಡಿದ್ರು, ಅದನ್ನ ಯಾವಾಗ ಮಾಡಿದ್ದು, ಜೊತೆಗೆ ಎಷ್ಟು ಬಾರಿ ಅಲ್ಲಿ ಹೋಗಿದ್ರು, ಜೊತೆಗೆ ವಿನಯ್ ಮತ್ತೆ ದರ್ಶನ್ ಒಡನಾಟ ಯಾವ ರೀತಿಯದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿದ್ಯಾ. ಓಕೆ ಅಂಕಿತಾ, ಸಂಪರ್ಕದಲ್ಲಿ ಮತ್ತೆ ಮಾತಾಡಿಸ್ತೀವಿ.